ಎಲ್ರಿಗೂ ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ನಾವು ಮಣ್ಣಿನ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಮಣ್ಣು, ಕೃಷಿ ಮಣ್ಣು ಇವತ್ತು ಏನಾಗಿದೆ, ರಾಸಾಯನಿಕ ಹಾಕಿ ಅದು ನಾಶವಾಗಿ ಹೋಗಿದೆ. ಹಾಗಾಗಿ ಇವತ್ತು ನಾವು ರಾಸಾಯನಿಕದಿಂದ ಆದಂಥ ಅನಾಹುತಗಳ ಬಗ್ಗೆ ಮತ್ತು ಪುನರ್ವಿಮರ್ಶೆ ಮಾಡೋಂಥ ಅವಶ್ಯಕತೆ ಬೇಡ. ಯಾಕೆಂತಂದ್ರೆ ಅದನ್ನು ಮಾಡ್ತಾ ಹೋದರೆ ಮತ್ತೊಂದು ದೊಡ್ಡ ಎಪಿಸೋಡ್ಸ್ ಅವನ್ನೇ ಒಂದು ವಾರಗಟ್ಟಲೆ ನಾವು ಮತ್ತೆ ಮಾತಾಡಬೇಕಾಗುತ್ತೆ. ಅದು ಬೇಡ, ಅದರ ಅವಶ್ಯಕತೆ ಇಲ್ಲ. ಈಗ ನಮಗೆ ಅವಶ್ಯಕತೆ ಇರೋದೇನು ಅಂತಂದರೆ, ಒಂದು ಜೀವಂತ ಮಣ್ಣನ್ನು ಹೆಂಗೆ ಸೃಷ್ಟಿ ಮಾಡಿ ಹೆಂಗೆ ಒಂದು ನೈಸರ್ಗಿಕ ಕ್ರಿಯೆಯಿಂದ ಹೆಂಗೆ ನಾವು ಬೆಳೆ ಉತ್ಪಾದನೆನ ತೆಗಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಇವತ್ತೊಂದು ಜೀವಂತ ಮಣ್ಣು ಅಂತಂದರೆ, ಒಂದು ಜೀವಂತ ಮಣ್ಣಲ್ಲಿ ನಮಗೆ 1000 ಬಿಲಿಯನ್ ಬ್ಯಾಕ್ಟೀರಿಯಾಗಳಿರುತ್ತೆ, 100 ಮಿಲಿಯನ್ ಶಿಲೀಂಧ್ರಗಳಿರುತ್ತೆ, 1 ಮಿಲಿಯನ್ ಪಾಚಿ ಜೀವಾಣುಗಳು ಇರ್ತವೆ. ಅದ್ರ ಜೊತೆನಲ್ಲಿ ಬಯೋಮಾಸು ಮತ್ತು ಹ್ಯೂಮಸ್ಸು ಅಲ್ಲಿ ಕ್ರಿಯೇಟ್ ಆಗಿರಬೇಕು. ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಹ್ಯೂಮಸ್ಸು ಅಲ್ಲಿ ಕ್ರಿಯೇಟ್ ಆಗಿರಬೇಕು. ಅದ್ರ ಜೊತೆನಲ್ಲಿ ಸಸ್ಯ ವೈವಿಧ್ಯತೆ ಅಲ್ಲಿ ಪರಿಪೂರ್ಣವಾಗಿ ಸೃಷ್ಟಿಯಾಗಿರಬೇಕು. ಇಷ್ಟಾದಾಗ ಅಲ್ಲಿ ಅದೊಂದು ಜೀವಂತ ಮಣ್ಣು, ಈ ಮಣ್ಣಿಗೆ ಜೀವಂತಿಕೆ ಬಂದಿದೆ ಅನ್ನೋದು ಒಂದು ಸ್ಪಷ್ಟವಾದಂಥ ಚಿತ್ರಣ ನಮಗೆ ಗೋಚರವಾಗ್ತಾ ಹೋಗುತ್ತೆ. ಈ ಜೀವಂತ ಮಣ್ಣಿನ ಲಕ್ಷಣಗಳೇನು ಅಂತಂದರೆ, ಆ ಜೀವಂತ ಮಣ್ಣಲ್ಲಿ ಒಂದು ಫಿಸಿಕಲ್ ಕ್ರಿಯೆ, ಎರಡನೇದು ಕೆಮಿಕಲ್ ಕ್ರಿಯೆ, ಮೂರನೇದು ಬಯಾಲಜಿಕಲ್ ಕ್ರಿಯೆಗಳು ಅಲ್ಲಿ ನಡೀತಾ ಇರ್ತವೆ. ಅಂದರೆ ಈಗ ಫಿಸಿಕಲ್ ಕ್ರಿಯೆ ಅಂತಂದರೆ ಮಣ್ಣು ಜೀವಿಗಳು ಏನು ಇರ್ತವೆ, ಆ ಮಣ್ಣು ಜೀವಿಗಳು ಓಡಾಡೋಂಥ ಜಾಗ, ಅದು ಮಾಡೋಂಥ ರಂಧ್ರಗಳು, ಇದೆಲ್ಲದೂ ಒಂದು ಫಿಸಿಕಲ್ ಕ್ರಿಯೆ. ಹಾಗಾಗಿ ಆ ಫಿಸಿಕಲ್ ಕ್ರಿಯೆ ಆಗೋದ್ರಿಂದ ಮಣ್ಣು ಸಡಿಲವಾಗಂಥದ್ದು, ಮಣ್ಣಿನೊಳಗೆ ಗಾಳಿ ಹೋಗೋಂಥದ್ದು, ಈ ಎಲ್ಲ ಕ್ರಿಯೆಗಳು ಅಲ್ಲಿ ಆಗ್ತಾ ಇರ್ತವೆ. ಆಮೇಲೆ ಇನ್ನೊಂದು ಕೆಮಿಕಲ್ ಕ್ರಿಯೆ. ಈ ಕೆಮಿಸ್ಟ್ರಿ ಹೇಗಾಗುತ್ತೆ ಅಂತಂದರೆ, ಈ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಮತ್ತು ಈ ಸಸ್ಯರಾಶಿಗಳು ಏನು ಬೆಳೆದಿರುತ್ತೆ, ಈ ಬೆಳೆದಂಥವು ಎಲ್ಲ ಕ್ರಿಯೆಗಳು, ಉಸಿರಾಟ ಇರಬಹುದು, ಮತ್ತು ಅದು ಬಿಡೋಂಥ ಬೆವರು ಇರಬಹುದು, ಅದು ಬಿಡೋಂಥ ಮಲಮೂತ್ರಗಳು ಇರಬಹುದು, ಈ ಎಲ್ಲ ಕ್ರಿಯೆಗಳಿಂದ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪ್ರಾರಂಭ ಆಗಿ ಮಣ್ಣಲ್ಲಿ ಅನೇಕ ಪೋಷಕಾಂಶಗಳು, ಯೂಮಿಕ್ ಆಸಿಡ್, ಈ ಥರದ ಅನೇಕ ಪೋಷಕಾಂಶಗಳ ಮತ್ತು ಆಸಿಡ್ಗಳು ಅಲ್ಲಿ ನಿರ್ಮಾಣ ಆಗ್ತಾ ಮಣ್ಣನ್ನು ಫಲವತ್ತತೆ ಮಾಡ್ತಾ ಹೋಗ್ತವೆ. ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ, ಈ ಮಣ್ಣು ಜೀವಿಗಳು, ಈ ಬೇರು, ಈ ಬಿಡಂಥ ಬೆವರಿದೆಯಲ್ಲ, ಈ ಬೆವರು ಮತ್ತು ಮಲಮೂತ್ರದಿಂದ ಯೂಮಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ. ಜೊತೆಯಲ್ಲಿ ನಮಗೆ ಫ್ಲೋರಿಕ್ ಆಕ್ಸಿಡ್ ಉತ್ಪತ್ತಿ ಆಗುತ್ತೆ. ಈ ಫ್ಲೋರಿಕ್ ಆಕ್ಸಿಡ್ ಏನು ಮಾಡುತ್ತೆ ಅಂತಂದರೆ, ಮಣ್ಣಲ್ಲಿರೋಂಥ ಕಲ್ಲಿನ ಕಣಗಳನ್ನು ಕರಗಿಸ್ತಾ ಅಲ್ಲಿ ನಮಗೆ ರಾಕ್ ಫಾಸ್ಫೇಟ್ನ ಸಪ್ಲೈ ಮಾಡೋಂಥ ಕೆಲಸ ಮಾಡುತ್ತೆ. ಯೂಮಿಕ್ ಆಸಿಡ್ ಏನು ಮಾಡುತ್ತೆ ಅಂತಂದರೆ, ಬೇರಿನ ಬಲವರ್ಧನೆಗೆ ಅದು ಸಪೋರ್ಟ್ ಮಾಡ್ತಾ ಗಿಡ ಸದೃಢವಾಗಿ ಬರೋದಕ್ಕೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಈ ಎಲ್ಲ ಕ್ರಿಯೆಗಳು, ಈ 2 ಕ್ರಿಯೆಗಳಿಂದ ಇದಾದರೆ, ಇನ್ನು ಬಯಾಲಜಿಕಲ್ ಕ್ರಿಯೆಯಿಂದ ಏನಾಗುತ್ತೆ ಅಂತಂದರೆ, ಆ ಜೀವಾಣುಗಳಲ್ಲಿ ಹುಟ್ಟು ಸಾವು, ಮಣ್ಣು ಜೀವಿಗಳು ಹುಟ್ಟು ಸಾವು, ಸಸ್ಯ ಪ್ರಭೇದಗಳ ಹುಟ್ಟು ಸಾವು, ಈ ಎಲ್ಲ ಈ ಜೈವಿಕ ಕ್ರಿಯೆಯಿಂದ ಆ ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಸಸ್ಯ ಪ್ರಭೇದಗಳ ಸಾವಿನ ಪಳವಳಿಕೆಗಳು ಈ ಜೀವಾಣುಗಳ ಮತ್ತು ಜೀವರಾಶಿಗಳ ಆಹಾರವಾಗುತ್ತೆ. ಜೀವರಾಶಿಗಳು ಮತ್ತು ಜೀವಾಣುಗಳು ಸತ್ತದ್ದು ಈ ಸಸ್ಯರಾಶಿಗಳಿಗೆ ಆಹಾರವಾಗ್ತಾ ಹೋಗುತ್ತೆ. ಅಲ್ಲಿ ಕೊಟ್ಟು ತಗೊಂಡಂಥ ಕ್ರಿಯೆ ಆ ಜೀವಂತ ಮಣ್ಣಿನಲ್ಲಿ ನಡೀತಾ ಹೋಗುತ್ತೆ. ಇಂಥ ಜೀವಂತ ಮಣ್ಣನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಏನು ಮಾಡಬೇಕು? ಮುಖ್ಯವಾಗಿ ನಮಗೆ ಮುಚ್ಚಿಗೆ ಮಾಡಬೇಕು, ಮತ್ತು ಬೆಳೆ ವೈವಿಧ್ಯತೆ ಮಾಡಬೇಕು. ಆ ಬೆಳೆ ವೈವಿಧ್ಯತೆಯಿಂದ ನಮಗೆ ಅಲ್ಲಿ ಕಾರ್ಬನ್ನು ಮತ್ತು ನೈಟ್ರೋಜನ್ ಸಿಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಅಲ್ಲಿ ಸಸ್ಯ ವೈವಿಧ್ಯತೆ ಅಲ್ಲಿ ಕ್ರಿಯೇಟ್ ಆದಾಗ ಅಲ್ಲಿ ಎಲೆ ಕಳೆಗಳು ಸೃಷ್ಟಿಯಾಗ್ತವೆ, ಹುಲ್ಲಿನ ಕಳೆಗಳು ಸೃಷ್ಟಿಯಾಗ್ತವೆ, ಗೆಡ್ಡೆ ಕಳೆಗಳು ಸೃಷ್ಟಿಯಾಗ್ತವೆ. ಈ 3 ಕಳೆಗಳು ಏನು ವಿಚಿತ್ರ ಅಂತಂದರೆ, ಎಲೆ ಕಳೆಗಳು ಎಲ್ಲವೂ ದ್ವಿದಳ ಧಾನ್ಯದ ಕಳೆಗಳು, ಇನ್ನು ಹುಲ್ಲಿನ ಕಳೆಗಳು ಏಕದಳದ ಕಳೆಗಳು, ಇನ್ನು ಗೆಡ್ಡೆ ಕಳೆಗಳು ತನ್ನ ಗೆಡ್ಡೆನಲ್ಲಿ ಔಷಧಿ ಗುಣಗಳನ್ನು ಇಟ್ಕೊಂಡು ಮಣ್ಣನ್ನು ಆರೋಗ್ಯವಾಗಿ ಇಡೋದಕ್ಕೆ ಅದು ನೋಡ್ಕೊಂತ ಹೋಗುತ್ತೆ. ಹಾಗಾಗಿ ಇಲ್ಲಿ ಹುಲ್ಲಿನ ಕಳೆಗಳು ಏಕದಳ, ಎಲೆ ಕಳೆಗಳು ದ್ವಿದಳ. ಈ ದ್ವಿದಳ ಧಾನ್ಯದ ಕಳೆಗಳು ಮತ್ತು ಬೆಳೆಗಳಲ್ಲಿ ಭೂಮಿನಲ್ಲಿ ಬೆಳೀತಾ ಹೋದಾಗ ಅಲ್ಲಿ CN ರೇಷಿಯೋ ಆಟೋಮೆಟಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ನಾವು ವಿಜ್ಞಾನದ ಪ್ರಕಾರನೇ ನಾವು ಹೇಳ್ಬೇಕು ಅಂತಂದರೆ, ಇವತ್ತು ನಮಗೆ 1% ನಮಗೆ ಕಾರ್ಬನ್ ಇದ್ರೆ ಇನ್ನು 10% ನೈಟ್ರೋಜನ್ ಬೇಕಾಗುತ್ತೆ. ಅದು ಸಮ ಪ್ರಮಾಣದ ಒಂದು ನೈಟ್ರೋಜನ್ ಹ್ಯೂಮಸ್ ಇರೋಂಥ ಭೂಮಿ ಅದು. ಇಲ್ಲಿ ಎಲ್ಲಿ ಹ್ಯೂಮಸ್ ಹೆಚ್ಚಿರುತ್ತೆ ಅಲ್ಲಿ ಹುಲ್ಸಾಗಿ ಬೆಳೆ ಬರೋದಕ್ಕೆ ಮತ್ತು ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಸಪ್ಲೈ ಆಗೋದಕ್ಕೆ
ಅಲ್ಲಿ ಅವಕಾಶ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ಜೀವಂತ ಮಣ್ಣನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ನೈಸರ್ಗಿಕ ಕ್ರಿಯೆಯಿಂದ ಇಷ್ಟನ್ನು ಮಾಡಬಹುದು. ಹಾಗಾಗಿ ಇವತ್ತಿನ ಈ ಎಪಿಸೋಡಲ್ಲಿ ಜೀವಂತ ಮಣ್ಣಿನ ಸೃಷ್ಟಿ ಬಗ್ಗೆ ನಾವು ಮಾತಾಡಿದೆವು. ಹಾಗಾಗಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತೊಂದು ಲೈಕ್ ಮಾಡಿ. ಇದನ್ನು ಹೆಚ್ಚೆಚ್ಚು ಜನಗಳಿಗೆ ತಲುಪಿಸೋಂಥ ಕ್ರಿಯೆನ ನೀವು ಮಾಡಿ. ನೀವು ಈ ಮೂಲಕವಾಗಿ ನೈಸರ್ಗಿಕ ಕೃಷಿ ವ್ಯಾಪಕವಾಗಿ ಬೆಳೆಯೋದಕ್ಕೆ ನಿಮ್ಮ ಕೊಡುಗೆನ ಕೊಡ್ತಾ ಹೋಗಿ. ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದನ್ನೆಲ್ಲರಿಗೂ ತಲುಪಿಸೋಂಥ ಕೆಲಸನ ನೀವು ಮಾಡಿ. ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ತೆ.